ನಿನಗೆ ಬೇರೆ ಯಾರು ಸಿಗಲಿಲ್ವಾ? ಯಾಕೆ ಇವನನ್ನು ನೋಡುವಾಗ ನನಗೆ ನಗು ಬರುತ್ತಾ ಇದೆ. ಯಾಕೆ? ಹಲಸಿನ ಹಣ್ಣಿನ ಮೇಲೆ ಅಳಿಲು ಕುಳಿತ ಹಾಗೆ ಕಂಡಿತು. ಸೇರಿನ ಒಳಗೆ ಕುಡುತ್ತೆ ಅಲುಗಾಡಿದ ಹಾಗಾದೀತು. ಎಂತ ಜೊತೆ ಸ್ವಲ್ಪ ಆಯ್ಕೆ ಮಾಡುವಾಗ ಪ್ರಜ್ಞೆ ಬೇಡುವ. ನಿನ್ನಂತಹ ಪಾಪಿಗಳಿಗೆ ಒಳ್ಳೆದ್ದೆಲ್ಲ ನೆನಪೇ ಆಗುವುದಿಲ್ಲ. ನಿನಗೆ ಆ ಅಕ್ಕಿನ ಮೇಲೆ ಇತ್ತ ತೆಂಗಿನಕಾಯಿ ಹಾಗೆ ಕಾಣಲಿಲ್ಲ. ಸ್ವಸ್ತಿಕ ದರ್ಶನ ಆಗಬೇಕಾಗಿತ್ತು. ನಮ್ಮವರಲ್ಲಿ ನೀವು ಕಾಣುವುದೇ ಇಂತಹದ್ದನ್ನು. ಆದರೆ ಈ ಸ್ವಸ್ತಿಗೆಯಲ್ಲಿ ಆ ತೆಂಗಿನಕಾಯಿಯ ಒಳಗೆ ಅಕ್ಕಿ ಹುದುಗಿ ಹೋದಿತ್ತು. ನಿನ್ನ ಊಹನೆ ಅದು. ಆದ್ರೆ ನೀ ಭಾವಿಸಿದ ಹಾಗಲ್ಲ. ನಿನ್ನದ್ದೇ ಉಪಮೆಯನ್ನಾಧರಿಸಿ ನೋಡು. ಹಲಸಿನ ಹಣ್ಣು ಎಷ್ಟೇ ದೊಡ್ಡದಾದರೂ ಕೂಡ ಅಳಿಲು ಅದನ್ನು ತಿಂದೇ ತಿನ್ನುತ್ತದೆ. ಆದ್ದರಿಂದ ಗಾತ್ರ ಏನು ಎನ್ನುವುದು ಮುಖ್ಯವಲ್ಲ, ಪಾತ್ರದ ಮೌಲ್ಯ ಏನು ಎನ್ನುವುದು ಪ್ರಧಾನ. ಇದೀಗ ನೀನು ನನ್ನನ್ನು ಅಪಹಾರಕ ಅಂತ ಆಡಿದೆ. ನೀ ಏನು ಮಾಡಿದ್ದು? ನಾನು ಅವಳನ್ನು ಪ್ರೀತಿಸಿದ್ದು. ಅವಳನ್ನು ಅಪಹರಿಸಿದ್ದು. ಪ್ರೀತಿ ನೀ ಮಾಡಿದ್ದೇನೆ ಅಂತ ಕಾಣಿಸಬಹುದು. ಅವಳು ಒಪ್ಪಿದ್ದಾಳೋ ಎನ್ನುವುದು ಮುಖ್ಯ. ಅವಳು ಪ್ರೀತಿಸಬೇಕಾದಂತ ಅಗತ್ಯ ಇಲ್ಲ. ಅಂದ್ರೆ ನಮ್ಮ ಕ್ರಮ ಹೇಗೆ ಗೊತ್ತಾ? ನಾವು ಮೊದಲು ಮಸಾಲೆ ಕಡಿಯುವುದು, ಮತ್ತೆ ಕೋಳಿಯನ್ನು ಕಡಿಯುವುದು. ನಾವು ಹಾಗಲ್ಲ. ಕೋಳಿಯನ್ನು ಕೇಳಿ ಮಸಾಲೆ ಕಡಿಯುವ ಕ್ರಮ ಇಲ್ಲ. ನಾವು ಹಾಗಲ್ಲ. ನಾವು ಮೊದಲು ಎಷ್ಟುಂಟು ವಸ್ತು ಅಂತ ನೋಡುವುದು, ಮತ್ತೆ ಬೇಕಾದ ವ್ಯವಸ್ಥೆ ಮಾಡುವುದು. ಆದ್ದರಿಂದ ಇದ್ದಷ್ಟೇ ನಮ್ಮ ವ್ಯವಸ್ಥೆ. ನೀವು ಹಾಗಲ್ಲ. ನಮ್ಮ ಹೆಣ್ಣು ಮಕ್ಕಳನ್ನು ಮಾರುಗೊಳಿಸಿ ಮಾರುವೇಷದಿಂದ ಅವರನ್ನೇ ವಶ ಮಾಡಿಕೊಳ್ಳುತ್ತಾ ಇದ್ದೀರಿ. ಆದರೆ ವರ್ತಮಾನ ಕಾಲದಲ್ಲಿ ಸಾಕೇತಪುರ ಪತಿಯಾದ ಶತ್ರುಜಿತನ ಮಗ ಋತಧ್ವಜ ನಿಮ್ಮನ್ನು ಪ್ರತಿಭಟಿಸುವುದಕ್ಕೆ ಎದ್ದು ನಿಂತವನಿದ್ದೇನೆ. ನೀವು ಹೆಣ್ಣನ್ನು ಏನು ಅಂತ ಭಾವಿಸಿದಿರಿ? ಸುಖ ಪಡೆಯುವ ಯಂತ್ರ, ಹೆರುವ ಯಂತ್ರ ಅಷ್ಟೇ ಹೆಣ್ಣಿಗೆ ಪ್ರಾಧಾನ್ಯತೆ. ಆದ್ರೆ ಅದಕ್ಕಿಂತ ಹೆಚ್ಚು ಹೆಣ್ಣು ಮಕ್ಕಳಿಗೆ ನಾವು ಪ್ರಾಧಾನ್ಯತೆ ಕೊಡುವುದಿಲ್ಲ. ನಾವು ಹೆಣ್ಣನ್ನು ಎಂತಹ ಉನ್ನತ ಮಟ್ಟದಲ್ಲಿ ಕಂಡಿದ್ದೇವೆ ಬಳ್ಳೆಯ. ಹೇಗೆ? ಹೆಣ್ಣನ್ನು ದೇಶವೆಂದು ಭಾವಿಸ್ತೇವೆ, ಹೆಣ್ಣನ್ನು ದೇವಿ ಎಂದು ಆರಾಧಿಸ್ತೇವೆ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ. ಎಲ್ಲಿ ಪತಿವ್ರತೆಯರಾದ ಹೆಣ್ಣು ಮಕ್ಕಳಿದ್ದಾರೋ ಅಲ್ಲಿ ದೇವತೆಗಳ ಸಾನ್ನಿಧ್ಯ ಉಂಟು, ಅವರು ಗೌರವಿಸ್ತಾರೆ ಎನ್ನುವ ಗೌರವ ಭಾವವನ್ನು ಕಾಣುತ್ತೇವೆ. ನಾವು ಹೆಣ್ಣನ್ನು ಯಾವ ವಿಭಾಗದಿಂದ ನೋಡುತ್ತೇವೆ ಬಲ್ಲೆಯ? ನಾರಾಯಣನಿಗೆ ಲಕ್ಷ್ಮಿ, ಪರಮೇಶ್ವರನಿಗೆ ಪಾರ್ವತಿ, ಪರಮೇಶ್ವರಿಗೆ ವಾಣಿ, ದೇಶಕ್ಕೆ ಭಾರತಿ, ನಾಡಿಗೆ ಭುವನೇಶ್ವರಿ. ಹೆಣ್ಣು ಅಂದ್ರೆ ಸಂಸ್ಕಾರ, ಹೆಣ್ಣು ಅಂದ್ರೆ ಸಂಸ್ಕೃತಿ, ಹೆಣ್ಣು ಅಂದ್ರೆ ಮೌಲ್ಯ, ಹೆಣ್ಣು ಅಂದ್ರೆ ತಾಯಿ, ಹೆಣ್ಣು ಅಂದ್ರೆ ದೇವಿ, ಹೆಣ್ಣು ಅಂದ್ರೆ ಸರ್ವಸ್ವ. ಹರಿವ ನೆಲದಲ್ಲಿ, ಉರಿವ ಅಗ್ನಿಯಲ್ಲಿ, ಬೀಸುವ ಗಾಳಿಯಲ್ಲಿ ಸರ್ವತ್ರದಲ್ಲಿಯೂ ಸ್ತ್ರೀ ಸತ್ವವನ್ನು ತತ್ವವನ್ನು ಕಂಡಿದ್ದೇವೆ. ಆದ್ದರಿಂದಲೇ ಹೆಣ್ಣಿಗೆ ನಮ್ಮ ರಾಷ್ಟ್ರದಲ್ಲಿ ಅಂತಹ ಮೌಲ್ಯ ಉಂಟು ಕಣ. ಮುಗೀತ ನಿನ್ನದು? ಇನ್ನೂ ಉಂಟು, ಬೇಕಿದ್ರೆ ಮುಗೀತ ನಿನ್ನದು. ಇಷ್ಟು ಸಾಕು ಅಂತ ನಿಲ್ಲಿಸಿದ್ದೇನೆ. ಹೆಣ್ಣಿಗೆ ನೀವು ಗೌರವ ಕೊಟ್ಟ ಕಾರಣವೇ ನೀವು ಸೋತದ್ದು. ಯಾಕೆ? ಹೆಣ್ಣಿಗೆ ಗೌರವ ಕೊಟ್ಟ ಕಾರಣದಿಂದಲೇ ಸರಿಯಾಗಿ ಅವರು ಹೆರುವುದಕ್ಕೂ ಕೇಳುವುದಿಲ್ಲ. ಕಷ್ಟದಲ್ಲಿ ಒಂದು ಹೆತ್ರೆ ಮೊಲೆ ಹಾಲನ್ನು ಕೊಡುವುದಕ್ಕೂ ಕೇಳುವುದಿಲ್ಲ. ಯಾಕೆ? ಯಾಕೆ? ನಮ್ಮ ಸೌಂದರ್ಯ ಹಾಳಾಗ್ತದಲ್ಲ ಅಂತ. ನಮ್ಮದು ಹಾಗಲ್ಲ. ಏಳು ಅಂತ ಹೇಳಿದ್ರೆ ಹೆಣ್ಣು ಹೇಳಲೇಬೇಕು, ಕುಳಿತುಕೋ ಅಂತ ಹೇಳಿದ್ರೆ ಕುಳಿತುಕೊಳ್ಳಲೇಬೇಕು, ಮಲಗು ಅಂತ ಹೇಳಿದ್ರೆ ಮಲಗಲೇಬೇಕು. ಹತ್ತನ್ನು ನಾವು ಹುಟ್ಟಿಸಿ ಹಾಕ್ತೇವೆ. ಗೊತ್ತಿದೆ ನಮಗೆ. ನಮ್ಮ ಉದ್ದೇಶ ಏನು ಗೊತ್ತಾ? ಏನು? ಇಡೀ ಪ್ರಪಂಚವನ್ನೇ ಆಸುರೀಕರಣ. ಸರಿ ಕೇಳು, ಹಸುರೀಕರಣ ಅಲ್ಲ, ಆಸುರೀಕರಣ ಮಾಡಬೇಕು ಎನ್ನುವಂತ ಉದ್ದೇಶದಿಂದ ಹೆಣ್ಣು ಮಕ್ಕಳನ್ನು ನಾವು ಅಷ್ಟೇ ನೋಡುವುದು. ಅದಕ್ಕಿಂತ ಹೆಚ್ಚು ಗೌರವ ಕೊಟ್ರೆ ನಾವು ಹೇಳಿದ ಹಾಗೆ ಕೇಳಲಿಕ್ಕಿಲ್ಲ. ಮತ್ತೆ ಹೆಣ್ಣು ಮಕ್ಕಳು ನಾಳೆ ಹೇಳಿಯಾರು ನಾವು ಹೆರುವುದಕ್ಕೆ ಸಿದ್ಧರಿಲ್ಲ, ಗಂಡು ಮಕ್ಕಳು ನೀವೇ ಹೆರಿ ಅಂತ ಹೇಳಿಯಾರು. ಅಲ್ಲಿಯವರೆಗೆ ನಿಮ್ಮ ಪರಿಸ್ಥಿತಿ ತಲುಪಿದೆ. ನಮ್ಮದ್ದು ಅಲ್ಲಿವರೆಗೆ ಮುಟ್ಟುವುದಿಲ್ಲ. ಯಾಕೆ ಬಲ್ಲೆಯ? ನಿಮಗೆ 10 20 ಹೇರಿಸಲಿಕ್ಕೆ ಮಾತ್ರ ಗೊತ್ತು, ಬೇಕಾದ ಸಂಸ್ಕಾರ ಕೊಡ್ಲಿಕ್ಕೆ ಗೊತ್ತಿಲ್ಲ. ನಮಗೆ ಬೇಕಾದ ಸಂಸ್ಕಾರ ನಾವು ಕೊಡ್ತೇವೆ. ಎಲ್ಲರ ತಲೆಯ ಒಳಗೆ ಆಸುರ ಮತಾಂಧತೆಯನ್ನು ನಾವು ತುಂಬಿಸ್ತೇವೆ. ಆದರೆ ನಮ್ಮಲ್ಲಿ ಹುಟ್ಟುವ ಒಂದೊಂದು ಕುಡಿ ಕೂಡ ರಾಷ್ಟ್ರ ಪ್ರೇಮದ ಕಿಡಿಯಾಗಿ ಬೆಳೆಯುತ್ತದೆ. ಹುಟ್ಟುವುದೇ ಬಹಳ ಕಷ್ಟದಲ್ಲಿ. ಹುಟ್ಟಿದ್ರೆ ರಾಷ್ಟ್ರ ಪ್ರೇಮದ ಕುಡಿಗಳಾದ್ರೆ ನಮ್ಮ
ಆಕ್ಷೇಪ ಇಲ್ಲ. ಆ. ಇದು ಕತ್ತಲೆ ಆಗುವಾಗ ಎಲ್ಲ ಕುಡಿಗಳು ತಿಂದ್ರೆ ಏನು ಪ್ರಯೋಜನ? ಇದು ನೀವು ಭಾವಿಸಿದ ಭಾವನೆ. ನೀವು ಸಂಜೆಯ ಹೊತ್ತಿನ ಇಲ್ಲಿ ಅದನ್ನು ಇನ್ನೊಮ್ಮೆ ಸರಿಯಾಗಿ ನೋಡು. ನೀ- ಸರಿಯಾಗಿ ಆರೋಗ್ಯ ಇದ್ದದ್ದು ಒಂದಾದ್ರೂ ಉಂಟಾ? ಈಗ ನೀನೇ ಹೇಳು. ಆರೋಗ್ಯದಲ್ಲಿ ನಿಮ್ಮಷ್ಟು ಹೆಚ್ಚು ವೈದ್ಯರ ಬಳಿಗೆ ನಮ್ಮವರು ಹೋಗುತ್ತಾರ? ಎಲ್ಲಿ ನೋಡಿದ್ರು ನಿಮ್ಮದ್ದೇ ಸಂತಾನ ಕಾಣುವುದು. ಯಾಕೆ ಕೇಳು. ನಿಮಗೆ ಇನ್ನೂ ಅರ್ಥ ಆಗ್ಲಿಲ್ಲ. ಅಲ್ಲ. ನಮಗೆ ಆರೋಗ್ಯದ ಬಗ್ಗೆ ಅಷ್ಟು ಕಾಳಜಿ. ಹೌದು. ಆದ ಕಾರಣ ನಮ್ಮವರು ಹೋಗುದು ಆರೋಗ್ಯಕ್ಕೆ. ಕಾಳಜಿ. ನಿಮಗೆ ಹಾಗಲ್ಲ. ನಾಳೆ ಸತ್ರು ಹೋಗ್ಲಿ ಒಂದು ಅಂತ ಅಷ್ಟೇ. ನಾವು ಹಾಗಲ್ಲ. ನಿಮಗೆ ಏನು ಭಾವನೆ? ನಿಮಗೆ ಬೇಕಾದಷ್ಟು ಉಂಟು, ಹೋದದ್ದು ಹೋಗಲಿ ಅಂತ ಬಿಡ್ತೀರಿ. ಅದೇ ಮಕ್ಕಳಿಗೆ ಸಂಸ್ಕಾರ ಸಂಸ್ಕೃತಿಯ ಬೋಧನೆ ಮಾಡ್ತಾ ಇದ್ರೆ ಇವತ್ತು ನಾವು ನಿಮ್ಮನ್ನು ವಿರೋಧಿಸುವ ಸ್ಥಿತಿ ಇರಲಿಲ್ಲ. ನಿಮ್ಮನ್ನು ಸೋದರ ಭಾವದಿಂದ ಕಾಣ್ತಾ ಇದ್ದೆವು. ಒಳ್ಳೆಯವರಿಗೆ ಹೃದಯದಲ್ಲಿ ಸ್ಥಾನ ಕೊಡ್ತೇವೆ, ಕೆಟ್ಟವರನ್ನು ಮೂಲೋತ್ಪಾಟನ ಮಾಡುವ ವ್ಯವಸ್ಥೆ ಮಾಡ್ತೇವೆ. ನಮಗೂ ಗೊತ್ತಿದೆ ನಿಮ್ಮದ್ದು ಆಸುರೀಕರಣದ ಪ್ರವೃತ್ತಿ ಎಲ್ಲಿ ಉಂಟು ಅಂತ. ಈ ಸಲ ನಿಮ್ಮ ಸಂಘಟನೆಯನ್ನು ಮೂಲೋತ್ಪಾಟನೆ ಮಾಡಲಿಲ್ಲ, ಮೇಲೆ ಸಾಕೇತದಲ್ಲಿ ಹುಟ್ಟಿದ್ದಕ್ಕೆ ಮೌಲ್ಯ ಇಲ್ಲ. ಒಂದು ವಿಚಾರ ನಿಮ್ಮಲ್ಲಿ ಹೇಳ್ತೇನೆ. ನೀವು ನಮಗೆ ಗೌರವವನ್ನು ಕೊಡದೇ ಇರಿ. ನಾವು ನಿಮ್ಮಲ್ಲಿ ಯುದ್ಧ ಸಾರಿ ಕೆಲವು ವರ್ಷಗಳಾಯ್ತು. ನಿಮಗೆ ಅದು ಇನ್ನೂ ಅರ್ಥ ಆಗ್ಲಿಲ್ಲ. ನಮ್ಮ ಯುದ್ಧದಲ್ಲಿ ನಾವು ಇದುವರೆಗೆ ಗೆಲುವನ್ನು ಸಾಧಿಸಿದ್ದೇವೆ. ಇನ್ನು ಮುಂದೆ ಇಡೀ ಪ್ರಪಂಚವನ್ನು ನಮ್ಮ ಹಿಡಿತಕ್ಕೆ ನಾವು ಪಡೆದುಕೊಳ್ತೇವೆ. ಅದು ನಿಮ್ಮ ಕಲ್ಪನೆಯ ಕನಸಾದೀತು. ಇದುವರೆಗೆ ಗೆಲುವು ನಮಗಾಗಿದೆ. ನಾವು ಇನ್ನೂ ಮಲಗಿದ್ದೇವೆ ಅಂತ ಭಾವಿಸಬೇಡ. ಈಗ ನಮ್ಮ ನಾಯಕತ್ವ ಎಷ್ಟು ಗಟ್ಟಿ ಉಂಟು ಅಂತ ಸರಿ ಯೋಚನೆ ಮಾಡು. ಸಾಕೇತ ಪುರಪತಿಯಾಗಿ ಶತ್ರುಜಿತ ಇವತ್ತು ಕೂಡ ವೃದ್ಧನಾಗಿರಬಹುದು, ಬಿಳಿಗಡ್ಡ ಇರಬಹುದು, ಬುದ್ಧಿ ಯಾವತ್ತೂ ಬಿಳಿದಾಗೆ ಉಂಟು. ಒಬ್ಬೊಬ್ಬನನ್ನು ಎಚ್ಚರಿಸ್ತಾ ಇದ್ದಾನೆ ಎನ್ನುವುದನ್ನು ಮರೆಯಬೇಡ. ಇನ್ನು ನಾವು ಮಲಗುವುದಲ್ಲ, ನಮ್ಮನ್ನು ಮಲಗಿಸುವುದಕ್ಕೆ ಹೊರಟ ನಿಮ್ಮನ್ನು ವಿಶ್ವದಲ್ಲೇ ಮಲಗಿಸ್ತೇವೆ. ನೀವು ಅಲ್ಲಿದ್ದು ಒಳ್ಳೆ ಆಳ್ವಿಕೆ ಕೊಟ್ಟು ಪ್ರಯೋಜನ ಇಲ್ಲ. ದಿನದಿಂದ ದಿನಕ್ಕೆ ನಮ್ಮ ಜನಸಂಖ್ಯೆ ಹೆಚ್ಚಾಗ್ತಾ ಉಂಟು. ಅದರ ಪರಿಣಾಮ ನೀವು ಅನುಭವಿಸಬೇಕಾಗುತ್ತದೆ. ನಿಮ್ಮತ್ತು ಹಲವು ಕಡೆಯ ವ್ಯಾಪ್ತಿ ಇರಬಹುದು. ಎಲ್ಲವನ್ನು ಕಳಕೊಂಡು ನಮ್ಮಲ್ಲೇ ಇಂತ ಬೇಡುವ ಸ್ಥಿತಿ ಬರಲಿಲ್ಲ. ಇದು ಭಾರತ ಭೂಮಿಯಲ್ಲ, ಅದು ನಿಮ್ಮ ಕನಸಿನ ಗಂಟು. ಆಡುವಷ್ಟು ಆಡಿದ. ಇನ್ನಾದರೂ ನಮ್ಮವರು ಎಚ್ಚೆತ್ತುಕೊಳ್ಳಬೇಕು. ಪ್ರತಿಯೊಬ್ಬರು ಸಂಜೆಯ ಕುಡಿಗಳಾಗಬಾರದು, ಪ್ರಾತಃ ಕಾಲದ ನಮ್ಮ ಧರ್ಮದ ಹಿತದ ಕುಡಿಗಳಾಗುವ ಪಾಠ ಇದರಿಂದಾಗಬೇಕು. ಆದ್ದರಿಂದ ಎಚ್ಚೆತ್ತುಕೊಳ್ಳಿಸಬೇಕಾದದ್ದು ಸಮಾಜವನ್ನು ನಮ್ಮ ಆದ್ಯ ಕರ್ತವ್ಯ. ನಿನ್ನ ಜೊತೆಯಲ್ಲಿ ಪುರ ಸೇರಬೇಕು. ಸಾಗೋಣ.